ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಕ್ಷಿಣ ಭಾರತದಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಈ ಸಲ ಸೈಕ್ಲೋನ್ ಕಾರಣಕ್ಕಾಗಿ ಮತ್ತೆ ನೆರೆಯ ಶ್ರೀಲಂಕಾದಲ್ಲಂತೂ ಅಲ್ಲೋಲ ಕಲ್ಲೋಲ ಉಂಟು ಮಾಡಿ ಒಂದೇ ಸಲ 56 ಜನರನ್ನ ಬಲಿ ಪಡೆದಿದೆ. ಇಂಡೋನೇಷಿಯಾ, ಥೈಲ್ಯಾಂಡ್ ಎಲ್ಲಾ ಕಡೆ ದೊಡ್ಡ ಕೋಲಾಹಲ, ಪ್ರವಾಹ, ಸಾವು ನೋವು. ಪಕ್ಕದ ಲಂಕಾದಲ್ಲೂ ಹಾಗೆ ಆಗಿದೆ. ದಿತ್ವಾ ಚಂಡಮಾರುತ ಈಗ ಭಾರತದ ಕಡೆಗೆ ನುಗ್ಗಿ ಬರ್ತಾ ಇದೆ. ಕಟ್ಟೆಚ್ಚರ ಸಾರಲಾಗಿದೆ. ಗಂಟೆಗೆ 70-80 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಪುದುಚೇರಿ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ರೆಡ್ ಅಲರ್ಟ್ ನೀಡಲಾಗಿದೆ. ನವೆಂಬರ್ 30ಕ್ಕೆ ತಮಿಳುನಾಡು ಹಾಗೂ ಆಂಧ್ರ ಕರಾವಳಿ ತೀರಕ್ಕೆ ಈ ಚಂಡಮಾರುತ ಅಪ್ಪಳಿಸಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಬಿರುಗಾಳಿ ಸಮೇತ ಭಾರೀ ಮಳೆಯಾಗಲಿದ್ದು ರಕ್ಷಣಾ ತಂಡಗಳನ್ನು ಸಜ್ಜುಗೊಳಿಸಲಾಗಿದೆ. ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಯಬಾರದು ಅಂತ ವಾರ್ನಿಂಗ್ ಕೊಡಲಾಗಿದೆ. ಅನೇಕ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮನೆಯಿಂದ ಹೊರಬರದಂತೆ ಸೂಚಿಸಿದ್ದಾರೆ. ಸಮುದ್ರ ತೀರಗಳ ಜೊತೆಗೆ ರಾಜ್ಯಗಳ ಒಳಭಾಗದಲ್ಲೂ ಕೂಡ ಅಲರ್ಟ್ ಜಾರಿ ಮಾಡಲಾಗಿದೆ. ಅಲ್ಲದೆ ದಿತ್ವಾ ಚಂಡಮಾರುತ ರಾಜ್ಯಕ್ಕೂ ಪರಿಣಾಮ ಬೀರಲಿದ್ದು ಕರ್ನಾಟಕದ ದಕ್ಷಿಣ ಭಾಗ ಮತ್ತು ಕೇರಳದಲ್ಲೂ ಕೂಡ ಮಳೆಯಾಗೋ ಸಾಧ್ಯತೆ ಇದೆ. ಏನೋ ದಿತ್ವಾದ ಅಬ್ಬರಕ್ಕೆ ಶ್ರೀಲಂಕಾ ಅಕ್ಷರಶಃ ಕೊಚ್ಚಿ ಹೋಗ್ತಾ ಇದೆ. ಭಾರೀ ಪ್ರವಾಹ ಉಂಟಾಗಿದೆ. ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು ಸಾಕಷ್ಟು ಊರುಗಳೇ ಮುಳುಗಡೆಯಾಗಿದ್ದಾವೆ. 16 ಜನ ಕಾಣೆಯಾಗಿದ್ದಾರೆ. ಲಕ್ಷಾಂತರ ಜನರನ್ನ ಸುರಕ್ಷಿತ ಜಾಗಗಳಿಗೆ ರವಾನೆ ಮಾಡಲಾಗಿದೆ. 20,000 ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಸೇನೆ ಹಾಕಿ ಕಾರ್ಯಾಚರಣೆ. ಲಂಕಾ ಪರಿಸ್ಥಿತಿ ಎಷ್ಟು ಭಯಾನಕವಾಗಿದೆ ಅಂದ್ರೆ ಕೆಲ ಕಡೆ ಜನರನ್ನ ತಲುಪೋಕೂ ಆಗ್ತಾ ಇಲ್ಲ ಹೆಲ್ಪ್ ಮಾಡೋಣ ಅಂತ ಹೇಳಿದ್ರೆ. ಹೀಗಾಗಿ ಎಂದಿನಂತೆ ಭಾರತ ಲಂಕಾಗೆ ಸಹಾಯ ಹಸ್ತವನ್ನ ಚಾಚಿದೆ. ಹೊಸ ಆಪರೇಷನ್ ಅನ್ನೇ ಭಾರತ ಲಾಂಚ್ ಮಾಡಿದೆ. ಆಪರೇಷನ್ ಸಾಗರ್ ಬಂಧು ಅನ್ನೋ ಹೆಸರಿನ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಇದರ ಅಡಿಯಲ್ಲಿ ಅಗತ್ಯ ಮೂಲ ಸೌಕರ್ಯಗಳನ್ನು ಕೊಡಲಾಗ್ತಾ ಇದೆ. ವೈದ್ಯಕೀಯ ನೆರವು ಮತ್ತು ಆಹಾರ ಸಾಮಗ್ರಿಯನ್ನ ಕಳಿಸ್ತಾ ಇದ್ದೀವಿ. ಒಂದು ಪ್ಯಾಕೇಜ್ ಈಗ ಆಲ್ರೆಡಿ ತಲುಪಿದೆ. ಈ ಬಗ್ಗೆ ಭಾರತದ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ದು, ಲಂಕಾದಲ್ಲಿ ಆಗಿರೋ ಅನಾಹುತಕ್ಕೆ ನಮ್ಮ ಸಂತಾಪ ಇದೆ. ನಾವು ನಮ್ಮ ನೆರೆಯ ಮಿತ್ರನೊಂದಿಗೆ ಗಟ್ಟಿಯಾಗಿ ನಿಲ್ತೀವಿ. ಲಂಕಾಗೆ ಎಲ್ಲ ರೀತಿಯ ಸಹಾಯ ಮಾಡ್ತೀವಿ ಅಂತ ಪಿಎಂ ಘೋಷಿಸಿದ್ದಾರೆ. ಏನೋ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಕೂಡ ಇದರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಲಂಕಾಗೆ ಸಹಾಯ ಮಾಡೋಕೆ INS ವಿಕ್ರಾಂತ್ ಮತ್ತು INS ಉದಯಗಿರಿಯನ್ನ ಡಿಪ್ಲಾಯ್ ಮಾಡಿದ್ದೀವಿ. ಅವುಗಳ ಮೂಲಕ ಲಂಕಾಗೆ ಬೇಕಾದ ಅಗತ್ಯ ನೆರವನ್ನ ಕೊಡ್ತಾ ಇದ್ದೀವಿ. ನಮ್ಮ ಸಹಾಯ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಜಗತ್ತಿನ ಅತಿ ಎತ್ತರದ ಶ್ರೀರಾಮರ ಪ್ರತಿಮೆ ಗೋವಾದಲ್ಲಿ ಅನಾವರಣಗೊಂಡಿದೆ. PM ನರೇಂದ್ರ ಮೋದಿ ಬರೋಬ್ಬರಿ 77 ಅಡಿ ಎತ್ತರದ ಈ ಬೃಹತ್ ಪ್ರತಿಮೆಯನ್ನ ಅನಾವರಣ ಮಾಡಿದ್ದಾರೆ. ದಕ್ಷಿಣ ಗೋವಾದ ಶ್ರೀ ಸಂಸ್ಥಾನ ಗೋಕರ್ಣ ಜೀವೋತ್ತಮ್ ಮಠದಲ್ಲಿ ಕಂಚಿನಿಂದ ನಿರ್ಮಿಸಲಾದ ಈ ರಾಮರ ಪ್ರತಿಮೆಯನ್ನ ಅನಾವರಣ ಮಾಡಲಾಗಿದೆ. ಗುಜರಾತ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ನಿರ್ಮಿಸಿದ್ದ ರಾಮ್ ಸುತರ್ ಅಂದ್ರೆ ನಿರ್ಮಾಣ ಮಾಡಿದಂದ್ರೆ ಅವರು ಡಿಸೈನರ್, ಅದ್ರದ್ದು ಅವರೇ ಇದನ್ನ ಕೂಡ ಡಿಸೈನ್ ಮಾಡಿದ್ದಾರೆ. ಇಡೀ ಜಗತ್ತಲ್ಲೇ ಅತಿ ಎತ್ತರದ ಶ್ರೀರಾಮ ಪ್ರತಿಮೆ ಇದು ಅಂತ ಗೋವಾದ ಲೋಕೋಪಯೋಗಿ ಸಚಿವ ದಿಗಂಬರ್ ಕಾಮತ್ ಹೇಳಿದ್ದಾರೆ. ಭಾರತದ ಪುರಾತನ ಮಠಗಳಲ್ಲಿ ಒಂದಾದ ಶ್ರೀ ಸಂಸ್ಥಾನ ಗೋಕರ್ಣ ಜೀವೋತ್ತಮ್ ಮಠದ 550ನೇ ವರ್ಷದ ಆಚರಣೆ ವೇಳೆ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಮೋದಿ, ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಪವಿತ್ರ ಧ್ವಜವನ್ನು ಹಾರಿಸಿದ ಕೆಲ ದಿನಗಳಲ್ಲೇ ಜಗತ್ತಿನ ಅತಿ ಎತ್ತರದ ಶ್ರೀರಾಮರ ಪ್ರತಿಮೆಯನ್ನು ಅನಾವರಣಗೊಳಿಸುವ ಅವಕಾಶ ಸಿಕ್ಕಿರೋದು ಖುಷಿಯ ವಿಚಾರ ಅಂತ ಹೇಳಿದ್ದಾರೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಇನ್ನೊಂದು ಕಡೆ ಗೋವಾಗೂ ಮುಂಚೆ PM ನರೇಂದ್ರ ಮೋದಿ ನಮ್ಮ ಕರ್ನಾಟಕದ ಕರಾವಳಿ ತೀರದಲ್ಲಿದ್ರು. ಉಡುಪಿಯಲ್ಲಿ ಲಕ್ಷಕಂಠ ಭಗವದ್ಗೀತಾ ಸಮಾವೇಶದಲ್ಲಿ ಪಾಲ್ಗೊಂಡ್ರು. ಬೆಳಿಗ್ಗೆ 10:25ಕ್ಕೆ ಭಾರತೀಯ ವಾಯುಪಡೆ ವಿಮಾನದಲ್ಲಿ ಮಂಗಳೂರು ಏರ್ಪೋರ್ಟ್ಗೆ ಬಂದ PM ಅವರನ್ನ ರಾಜ್ಯ ಸರ್ಕಾರದ ಪರವಾಗಿ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಸ್ವಾಗತ ಮಾಡಿದ್ರು. ಬಳಿಕ ಸೇನಾ ಹೆಲಿಕಾಪ್ಟರ್ನಲ್ಲಿ ಉಡುಪಿಗೆ ಬಂದಿಳಿದ PM ಮೋದಿ ಸುಮಾರು 2 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ಈ ಟೈಮ್ನಲ್ಲಿ ಜನ ಹೂ ಮಳೆ ಸುರಿಸಿದ್ರು. ಪ್ರಧಾನಿಗಳು ಕೂಡ ಜನರತ್ತ ಹೂವನ್ನ ಹಾಕಿದ್ರು. ಆಮೇಲೆ ಮೋದಿ ಶ್ರೀಕೃಷ್ಣರ ದರ್ಶನವನ್ನ ಪಡೆದ್ರು. ಬಳಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ PM, ಎಲ್ಲರಿಗೂ ನಮಸ್ಕಾರ, ಜೈ ಶ್ರೀಕೃಷ್ಣ ಅಂತ ಕನ್ನಡದಲ್ಲಿ ಹೇಳಿ ಶುರು ಮಾಡಿದ್ರು. ಉಡುಪಿ ಶ್ರೀಕೃಷ್ಣ ಅವರ ದರ್ಶನವನ್ನ ಪಡೆದಿದ್ದು ಆಧ್ಯಾತ್ಮಿಕ ಖುಷಿ ಸಿಕ್ಕಿದೆ. ಲಕ್ಷ ಕಂಠದ ಮೂಲಕ ಗೀತಾ ಪಠಣ ಒಂದೇ ಕಡೆ ಕೇಳಿ ಹೊಸ ಶಕ್ತಿ ಬಂದಿದೆ ಅಂತ ಹೇಳಿದ್ರು. ಅಲ್ಲದೆ ಶ್ರೀರಾಮ ಮಂದಿರ ಆಂದೋಲನದಲ್ಲಿ ಉಡುಪಿ ಜನರ ಪಾತ್ರ ಇಡೀ ದೇಶಕ್ಕೆ ಗೊತ್ತು. ದಿವಂಗತ ಪೇಜಾವರ ವಿಶ್ವೇಶ ತೀರ್ಥ ಶ್ರೀಗಳನ್ನ ನಾವು ಸ್ಮರಿಸಲೇಬೇಕು ಅಂತ PM ಹೇಳಿದ್ದಾರೆ. ಏನು ಶ್ರೀಕೃಷ್ಣರ ಆಯುಧವಾಗಿರೋ ಸುದರ್ಶನ ಚಕ್ರದ ಹೆಸರಲ್ಲಿರೋ ಮಿಷನ್ ಸುದರ್ಶನ ಚಕ್ರವನ್ನ ನಮ್ಮ ಹೊಸ ತಲೆಮಾರಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ PM ಬಣ್ಣಿಸಿದ್ದಾರೆ. ಮಿಷನ್ ಸುದರ್ಶನ ಚಕ್ರ ನಮ್ಮ ರಕ್ಷಣಾ ಕೋಟೆನೂ ಹೌದು, ಶತ್ರುಗಳ ಸಂಹಾರದ ಅಸ್ತ್ರವೂ ಹೌದು ಅಂತ ಹೇಳಿದ್ದಾರೆ. PM ನರೇಂದ್ರ ಮೋದಿ ಜೊತೆಗೆ ವೇದಿಕೆಯಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಸೇರಿದ ಹಾಗೆ ಹಲವರು ಉಪಸ್ಥಿತರಿದ್ದರು.
ಇನ್ನು ಈ ಕಾರ್ಯಕ್ರಮದ ವೇಳೆ ಗುಂಡೂರಾವ್ ಸಿಎಂ ಸಿದ್ದರಾಮಯ್ಯ ಪರವಾಗಿ ಮೆಕ್ಕೆಜೋಳ, ಹೆಸರು ಕಾಳಿಗೆ ಸೂಕ್ತ ಬೆಂಬಲ ಬೆಲೆ ಕೊಡಿ ಅನ್ನೋ ಒಂದು ಆಗ್ರಹ ಇತ್ತು. ಸಿದ್ದರಾಮಯ್ಯ ಅವರು ಹಿಂದೇನು ಹೇಳ್ತಾ ಇದ್ರು, ನಾವು PMಗೆ ಪತ್ರವನ್ನು ಬರೆದಿದ್ದೀವಿ ಅಂತ. ಅದರ ಒಂದು ಮನವಿ ಪತ್ರವನ್ನ ಇವರು ಸಲ್ಲಿಕೆ ಮಾಡಿದ್ರು. ಇನ್ನು ಕರ್ನಾಟಕದ CM ಕುರ್ಚಿ ಕಿತ್ತಾಟ 5 ವರ್ಷ ಪೂರ್ಣ ಬಹುಮತ ಸಿಕ್ಕಿದ್ರು ಕೂಡ ಮಧ್ಯದಲ್ಲಿ ಈಗ ರಾಜ್ಯ ಕಾಂಗ್ರೆಸ್ನವರು ಮಾಡ್ತಿರೋ ಕಿತ್ತಾಟ ಅದೀಗ ಜಾತಿ ಹೆಸರಲ್ಲಿ ಸಮಾಜವನ್ನೇ ಒಡೆಯೋ ಲೆವೆಲ್ಗೆ ಹೋಗ್ತಾ ಇದೆ. ಸ್ವಾಮೀಜಿಗಳು ಧರ್ಮ ಕಾರ್ಯ, ಸಾಮಾಜಿಕ ಕಾರ್ಯ ಮಾಡ್ತಿರೋದ್ರ ಬದಲಿಗೆ ಇಲ್ಲಿ ರಾಜಕೀಯಕ್ಕೆ ಬಂದು ನಮ್ಮವರು ಸಿಎಂ ಅಂತ ಹೇಳಿ ಜಾತಿ ಆಧಾರದ ಮೇಲೆ ಸ್ಟ್ಯಾಂಡ್ ತಗೊಂಡು ಬ್ಯಾಟಿಂಗ್ ಮಾಡೋಕೆ ಶುರು ಮಾಡಿದ್ದಾರೆ. ಕೆಟ್ಟ ಸಂಪ್ರದಾಯವನ್ನು ಶುರು ಮಾಡ್ತಾ ಇದೀವಿ. ಶುರುವೇನವಲ್ಲ, ಈ ಹಿಂದೆ ಕೂಡ ಇತ್ತು. ಯಡಿಯೂರಪ್ಪನವ್ರ ಟೈಮ್ನಲ್ಲೂ ಕೂಡ ಇದೇ ಆಗಿತ್ತು, ಸದಾನಂದ ಗೌಡರು ಟೈಮ್ನಲ್ಲೂ ಕೂಡ ಇದೇ ಆಗಿತ್ತು ಕಡೆಗೆ. ಈಗ ಮತ್ತೇನು ದೊಡ್ಡ ಲೆವೆಲ್ನಲ್ಲಿ ಆಗ್ತಾ ಇದೆ. DCM DK ಶಿವಕುಮಾರ್ ಬೆನ್ನಿಗೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ನಿಂತ್ರೆ ಸಿದ್ದರಾಮಯ್ಯ ಅವರ ಪರವಾಗಿ ಕುರುಬ ಸಂಘದವರು ಈಗ ಬೆಂಬಲಕ್ಕೆ ಬಂದಿದ್ದಾರೆ. ಎಸ್, ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದ್ದಾಯ್ತು, ಈಗ ಜಾತಿ ಸಂಘಗಳು ಬಂದಿದ್ದಾವೀಗ ಡೆಮೋಕ್ರಸಿಯಲ್ಲಿ CM ಯಾರಾಗಬೇಕು ಅಂತ ಡಿಸೈಡ್ ಮಾಡೋದಕ್ಕೆ. ಮೀಟಿಂಗ್ ಎಲ್ಲ ನಡೆದಿದೆ ಈಗ ಜಾತಿ ಸಂಘಗಳದು. ಸಿದ್ದರಾಮಯ್ಯ ಸ್ಥಾನಕ್ಕೆ ಚ್ಯುತಿ ಬಂದ್ರೆ ರಾಷ್ಟ್ರಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಿ ಜಾತಿ ಸಂಘಟನೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಉದ್ಭವಿಸಿದೆ. ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸರಿಯಾಗಿ ನೋಡಿ ತೀರ್ಮಾನ ಮಾಡಬೇಕು. ಅಲ್ಲದೆ ಜೈಲಿಗೆ ಹೋಗಿ ಬಂದವರನ್ನ ಭ್ರಷ್ಟರನ್ನ CM ಮಾಡಕ್ ಹೊರಟಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನ ಬಹಿಷ್ಕಾರ ಮಾಡ್ತೀವಿ ನೋಡಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಕೋಲಾರ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ತಂಬಳ್ಳಿ ಮುನಿಯಪ್ಪ ಅನ್ನೋರು. ಇನ್ನು ಈ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ವಿದೇಶದಿಂದ ವಾಪಸ್ ಆಗ್ತಾ ಇದ್ದಾರೆ. ಭಾನುವಾರ ಸಂಜೆ ಕಾಂಗ್ರೆಸ್ನ ಹಿರಿಯ ನಾಯಕರೊಂದಿಗೆ ಮೀಟಿಂಗ್ ಇಟ್ಕೊಂಡಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಮೀಟಿಂಗ್ ನಡೆಸಲಿದ್ದು, ಈ ಸಭೆಯಲ್ಲಿ ರಾಜ್ಯದ ನಾಯಕತ್ವ ಗೊಂದಲದ ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ. ಇನ್ನು ಈ ಸಭೆ ನಂತರ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರನ್ನ ದಿಲ್ಲಿ ಕರೆದು ಮಾತುಕತೆ ನಡೆಸುವ ಮೂಲಕ ಕುರ್ಚಿ ಕದನ ಗೊಂದಲಕ್ಕೆ ತೆರೆ ಎಳೆಯುವ ಸಾಧ್ಯತೆಗಳಿವೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಹಾಗೂ DCM DK ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಇನ್ನು ಹಿರಿಯ ಕಾಂಗ್ರೆಸ್ ನಾಯಕ ವೀರಪ್ಪ ಮೊಯ್ಲಿ ಇದಕ್ಕೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕಾರಣ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಸರಿಯಾಗಿ ಡಿಸಿಷನ್ ತಗೊಳ್ಳದೆ ಈ ತರ ಮಾಡಿದ್ದಾರೆ ಅಂತ ಹೈಕಮಾಂಡ್ ಮೇಲೇನೆ ವೀರಪ್ಪ ಮೊಯ್ಲಿ ಅವರು ಅಸಮಾಧಾನ ಹೊರ ಹಾಕಿದ್ದಾರೆ. ಅವರಿಗೆ ಬೇರೆ ಬೇರೆ ವಿಚಾರಕ್ಕೆ ಸುಮಾರು ಅಸಮಾಧಾನ ಇತ್ತಂತ ಕಾಣುತ್ತೆ ಹೊಸ ಹೈಕಮಾಂಡ್ ಮೇಲೆ, ರಾಹುಲ್ ಗಾಂಧಿ ಹೈಕಮಾಂಡ್ ಮೇಲೆ. ಇವರೆಲ್ಲ ಸೋನಿಯಾ ಗಾಂಧಿ ಅವರ ಟೈಮ್ನಲ್ಲಿ ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು. ಈಗ ಹೊಸ ಹೈಕಮಾಂಡ್ ರಾಹುಲ್ ಗಾಂಧಿ ಟೈಮ್ನಲ್ಲಿ ವೀರಪ್ಪ ಮೊಯ್ಲಿ ಅವ್ರದ್ದು ಅಷ್ಟೊಂದು ಇಲ್ಲ ಈಗ ಚಲಾವಣೆಯಲ್ಲಿ. ಹಾಗಾಗಿ ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿ ಅಸಮಾಧಾನವನ್ನು ಹೊರ ಹಾಕಿಬಿಟ್ಟಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಈ ನಡುವೆ ಸ್ನೇಹಿತರೆ ಇನ್ನೊಂದು ಮಾಹಿತಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಹೈಕಮಾಂಡ್ ಸೂಚನೆಯ ಬಳಿಕ ಶನಿವಾರ ಬೆಳಿಗ್ಗೆ 9:30 ವೇಳೆಗೆ CM ನಿವಾಸಕ್ಕೆ ತೆರಳಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ CM ರನ್ನ ಮೀಟ್ ಆಗಿ ಇಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಮೀಟಿಂಗ್ ನಲ್ಲಿ ಏನಾಗುತ್ತೆ, ಇವರಿಬ್ರು ಮಾತಾಡ್ಕೊಂಡು ಸಾಲ್ಟ್ ಮಾಡ್ಕೊಳ್ಳೋದಾಗಿದ್ರೆ ಹೈಕಮಾಂಡ್ ಲೆವೆಲ್ಗೆ ಹೋಗಿ ಯಾಕೆ ಬಾಗ್ಲು ಬಡಿತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಪೋಸ್ಟ್ ಹಾಕೊಂಡು ಒಬ್ರಿಗೊಬ್ರು ಕಾಲ್ ಎಳ್ಕೊಳ್ತಾ ಇದ್ರು. ಈಗ ಮೀಟ್ ಮಾಡ್ಕೊಂಡು ಇವ್ರು ಏನ್ ಸಾಲ್ಟ್ ಮಾಡ್ಕೊಳಕ್ಕಾಗತ್ತೆ, ಇದನ್ನ ಸರಿ ಮಾಡ್ಕೊಳಕ್ಕಾಗತ್ತೆ, ಆ ಕುತೂಹಲ ಇದೆ. ಇನ್ನು ಜಮ್ಮು ಕಾಶ್ಮೀರ ಪುನಃ ಹೈ ಅಲರ್ಟ್ ನಲ್ಲಿದೆ. ಅಲ್ಲಿನ ಉಧಂಪುರ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಉಗ್ರರ ವಿರುದ್ಧ ದೊಡ್ಡ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. 2-3 ಉಗ್ರರ ಚಲನವಲನ ಪತ್ತೆಯಾಗಿದ್ದು ಬಸಂತಗಢದ ಅರಣ್ಯ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಗಡಿ ಭದ್ರತಾ ಪಡೆಗಳು ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಏನೋ ಕೇರಳದ ಪಾಲಕ್ಕಾಡ್ನ ಅಮಾನತುಗೊಂಡಿರೋ ಕಾಂಗ್ರೆಸ್ ಶಾಸಕ ರಾಹುಲ್ ಕೂಟತ್ತಿಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ಮದುವೆ ಆಗ್ತೀನಿ ಅಂತ ನಂಬಿಸಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಮತ್ತು ಗರ್ಭಪಾತ ಮಾಡಿಕೊಳ್ಳೋಕೆ ಒತ್ತಾಯಿಸಿದ್ದಾರೆ ಅಂತ ಮಹಿಳೆಯೊಬ್ಬರು ಆರೋಪಿಸಿದ್ರು. ಅಲ್ಲದೆ ಕೇರಳ CM ಪಿಣರಾಯಿ ವಿಜಯನ್ ಬಳಿ ಹೋಗಿ ದೂರು ಕೊಟ್ಟಿದ್ರು. ಆಲ್ರೆಡಿ ಇದೇ ಆರೋಪದಿಂದಾಗಿ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಯಿಂದ ಕಳೆದ ಆಗಸ್ಟ್ನಲ್ಲಿ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಏನೋ ತಮಿಳುನಾಡಿನ ವಿಧಾನಸಭೆಯ ಸ್ಪೀಕರ್ ಅಪ್ಪಾವು ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡು ರಾಜ್ಯಪಾಲ RN ರವಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ರಾಜ್ಯಪಾಲರು ತಮಿಳುನಾಡಿಗೆ ಭಯೋತ್ಪಾದನೆಯನ್ನು ತರೋಕೆ ಪ್ರಯತ್ನ ಪಡ್ತಿದ್ದಾರೆ, ಅಶಾಂತಿ ಸೃಷ್ಟಿಸೋಕೆ ನೋಡ್ತಾ ಇದ್ದಾರೆ. ರವಿ ಅವರೇ, ನೀವು ಭಯೋತ್ಪಾದನೆಯ ತಾಂಡವ ಆಡ್ತಿರೋ ಸ್ಥಳದಿಂದ ಬಂದಿದ್ದೀರಿ, ಅದರಿಂದ ಅದೇ ರೀತಿ ಯೋಚನೆ ಮಾಡ್ತೀರಿ. ನಮ್ಮ ರಾಜ್ಯದಲ್ಲಿ ಎಲ್ಲ ಸರಿ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. RN ರವಿ ಅವರು ತಮಿಳುನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ತಮಿಳುನಾಡು ಹೊರತು ಬೇರೆ ಭಾಷೆಗಳನ್ನ ದ್ವೇಷ ಮಾಡೋ ರೀತಿಯೆಲ್ಲ ಇಲ್ಲಿ ಪ್ರಚೋದನೆ ಕೊಡ್ತಾ ಇದ್ದಾರೆ, ನಾವೊಬ್ಬರೇ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಇವರೆಲ್ಲ ನಡ್ಕೊಳ್ತಾ ಇದ್ದಾರೆ, ಇವಕ್ಕೆಲ್ಲ ಸ್ಟಾಲಿನ್ ಸರ್ಕಾರವೇ ಕಾರಣ ಅಂತ ಆರೋಪಿಸಿದ್ರು. ಅದಕ್ಕೆ ಸ್ಪೀಕರ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಸರ್ಕಾರ ಬಹುಪತ್ನಿತ್ವ ನಿಷೇಧ ಕಾಯ್ದೆ ತರಕ್ಕೆ ಹೊರಟಿದೆ ಅಂತ ಹೇಳಿದ್ವಲ್ಲ, ಅದೀಗ ಪಾಸ್ ಆಗಿದೆ, ಅಂಗೀಕಾರ ಆಗಿದೆ ವಿಧಾನಸಭೆಯಲ್ಲಿ. ಇನ್ನು ಮುಂದೆ ಕ್ರಿಮಿನಲ್ ಅಪರಾಧ ಆಗುತ್ತೆ ಬಹುಪತ್ನಿತ್ವ. ಅಲ್ಲಿ 7 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಮೊದಲ ವಿವಾಹ ಸಂಬಂಧವನ್ನ ಮರೆ ಮಾಡಿ ಮದುವೆ ಆಗೋರಿಗೆ 10 ವರ್ಷ ಜೈಲಾಗುತ್ತೆ ಮತ್ತು ದಂಡ ಕೂಡ ಬೀಳುತ್ತೆ. ನಕ್ಸಲ್ ಶರಣಾಗತಿಗೆ ಸಂಬಂಧಪಟ್ಟಂತೆ ನಕ್ಸಲರ ಕಡೆಯಿಂದಲೇ ದೊಡ್ಡ ಹೇಳಿಕೆ ಬಂದಿದೆ. ಜನವರಿ 1ರಿಂದ ಸಶಸ್ತ್ರ ಕಾರ್ಯಕರ್ತರು ಹೋರಾಟ ನಿಲ್ಲಿಸ್ತಾರೆ,
ಕದನ ವಿರಾಮ ಜಾರಿಗೊಳಿಸ್ತೀವಿ ಅಂತ ನಕ್ಸಲರ ವಕ್ತಾರ ಅನಂತ್ ಘೋಷಣೆ ಮಾಡಿದ್ದಾರೆ. ಈ ಅನಂತ್ ನಿಷೇಧಿತ ಸಿಪಿಐ ಮಾವೋವಾದಿ ಸಂಘಟನೆಯ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ ಝೋನ್ನ ನಕ್ಸಲ್ ವಕ್ತಾರ. ಅಂದಹಾಗೆ ಗೃಹ ಮಂತ್ರಿ ಅಮಿತ್ ಶಾ ಈ ಹಿಂದೆ ನಕ್ಸಲರ ಕದನ ವಿರಾಮ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ರು. ಕದನ ವಿರಾಮ ಎಲ್ಲ ಇಲ್ಲ. ಕದನ ವಿರಾಮ ಅಂದ್ರೆ ಏನು? ಒಂದು ಅಲ್ಪ ವಿರಾಮ ತರ, ಪಾಸ್ ಎಲ್ಲ ಇಲ್ಲ. ಸರೆಂಡರ್ ಆಗಕ್ಕೆ ಬಯಸಿದ್ರೆ ಸರೆಂಡರ್ ಆಗಿ, ಶಸ್ತ್ರಾಸ್ತ್ರಗಳನ್ನ ಭದ್ರತಾ ಪಡೆಗಳ ಮುಂದೆ ಕೆಳಗಿಳಿಸಿ ನೀವು ಶರಣಾಗಿ. ನಮ್ಮ ಪಡೆಗಳು ಒಂದೇ ಒಂದು ಗುಂಡು ಹಾರಿಸಲ್ಲ. ಮತ್ತೆ ಸೀಸ್ ಫೈರ್ ಅದೆಲ್ಲ ಆಫರ್ ಇಲ್ಲ. ಒಂದು ಶರಣಾಗೋದು, ಇಲ್ಲ ಅಂದ್ರೆ ಭದ್ರತಾ ಪಡೆಗಳ ಸಿಟ್ಟನ್ನ ನೀವು ಫೇಸ್ ಮಾಡ್ಕೊಳ್ಳಿ ಕಾಡಲ್ಲಿ ಅನ್ನೋದನ್ನ ಎಚ್ಚರಿಕೆ ಕೊಟ್ಟಿದ್ರು ಅಮಿತ್ ಶಾ, ಹೋಮ್ ಮಿನಿಸ್ಟರ್. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತ ಭೇಟಿಗೆ ದಿನಾಂಕ ಫಿಕ್ಸ್ ಆಗಿದೆ. ಡಿಸೆಂಬರ್ 4ರಿಂದ 5ನೇ ತಾರೀಕಿನವರೆಗೆ ಭಾರತ ಪ್ರವಾಸ. 23ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ತಾರೆ. ಈ ಭೇಟಿ ವೇಳೆ ಪುಟಿನ್ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪುಟಿನ್ರನ್ನ ರಾಷ್ಟ್ರಪತಿ ಭವನಕ್ಕೆ ಬರಮಾಡಿಕೊಳ್ತಾರೆ. ಅಲ್ಲಿ ಔತಣಕೂಟ ಕೂಡ ಇರುತ್ತೆ. ಭಾರತ ಮತ್ತು ರಷ್ಯಾ ನಡುವಿನ ಸ್ಪೆಷಲ್ ಅಂಡ್ ಪ್ರಿವಿಲೇಜ್ಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಬಲಗೊಳಿಸುವ ಬಗ್ಗೆ ಮಾತುಕತೆಯಾಗುತ್ತೆ. ಹಾಗೆ ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳ ಬಗ್ಗೆ ಪರಸ್ಪರ ಹಿತಾಸಕ್ತಿ ಕುರಿತು ಚರ್ಚೆ ಆಗುತ್ತೆ ಅಂತ ಇಲಾಖೆ ತಿಳಿಸಿದೆ. ಅಂದಹಾಗೆ ಕಳೆದ ಆಗಸ್ಟ್ನಲ್ಲಿ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ರಷ್ಯಾಗೆ ಭೇಟಿ ಕೊಟ್ಟ ವೇಳೆ ಪುಟಿನ್ ಭಾರತಕ್ಕೆ ಬರ್ತಾರೆ ಅಂತ ಅನೌನ್ಸ್ ಮಾಡಲಾಗಿತ್ತು. ಈಗ ಡೇಟ್ ಫಿಕ್ಸ್ ಆಗಿದೆ. ಹಿಂದೆ 2021ರಲ್ಲಿ ಪುಟಿನ್ ಕೊನೆಯದಾಗಿ ಭಾರತಕ್ಕೆ ಬಂದಿದ್ರು. ಹಾಗೆ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಇದು ಮೊದಲ ಬಾರಿಗೆ ಪುಟಿನ್ ಭಾರತಕ್ಕೆ ಬರ್ತಿರೋದು. ಅದರಲ್ಲೂ ಈ ಸಲ ಟೈಮಿಂಗ್ ಸ್ವಲ್ಪ ಮುಖ್ಯ. ರಷ್ಯಾ ತೈಲ ಖರೀದಿ ವಿಚಾರದಲ್ಲಿ ಅಮೆರಿಕ ಭಾರತದ ಮೇಲೆ ಸ್ವಲ್ಪ ಅಸಮಾಧಾನ ಹೊಂದಿರೋ ನಡುವೆನೆ ಪುಟಿನ್ ಭಾರತಕ್ಕೆ ಬರ್ತಾ ಇದ್ದಾರೆ. 2025ರ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತ 3ನೇ ಸ್ಥಾನ ಪಡ್ಕೊಂಡಿದೆ. ಅಮೆರಿಕ ಏಷ್ಯಾದಲ್ಲೂ ಕೂಡ ಮೊದಲ ಸ್ಥಾನದಲ್ಲಿದ್ದು ಚೀನಾ 2ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಮೂಲದ ಥಿಂಕ್ ಟ್ಯಾಂಕ್ ಲೋವಿ ತನ್ನ ವಾರ್ಷಿಕ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಇದನ್ನು ಉಲ್ಲೇಖ ಮಾಡಿದೆ. ಏಷ್ಯಾದ ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತ ಗಮನಾರ್ಹವಾಗಿ ಬೆಳೀತಾ ಇದೆ. ಏಷ್ಯಾ ಪವರ್ ಇಂಡೆಕ್ಸ್ನ ಮಿತಿಯನ್ನ ಕೂಡ ದಾಟಿದೆ ಅಂತ ಈ ಥಿಂಕ್ ಟ್ಯಾಂಕ್ ಹೇಳಿದೆ. ಅಂದಹಾಗೆ ಆಯಾ ರಾಷ್ಟ್ರಗಳ ಮಿಲಿಟರಿ ಸ್ಟ್ರೆಂತ್, ಆರ್ಥಿಕ ಸ್ಥಿತಿಗತಿ, ರಾಜತಾಂತ್ರಿಕ ಪ್ರಭಾವ, ಸಾಂಸ್ಕೃತಿಕ ಪ್ರಭಾವ ಹಾಗೂ ದೇಶದ ಸ್ಥಿತಿಗತಿ ಸೇರಿದ ಹಾಗೆ ಒಟ್ಟು 8 ಕ್ಷೇತ್ರಗಳಲ್ಲಿನ 131 ಸೂಚಕಗಳನ್ನ ಪರಿಗಣನೆಗೆ ತಗೊಂಡು ರಿಪೋರ್ಟ್ ಮಾಡಲಾಗುತ್ತೆ. ದುಬೈನಲ್ಲಿ ಶುರುವಾಗಲಿರೋ ಅಂಡರ್-19 ಏಷ್ಯಾ ಕಪ್ಗೆ ಬಿಸಿಸಿಐ ಟೀಮ್ ಅನ್ನು ಪ್ರಕಟಿಸಿದೆ. ಆಯುಷ್ ಮಾತ್ರೆಗೆ ನಾಯಕರಾಗಿ ಮತ್ತೆ ಜವಾಬ್ದಾರಿ ಕೊಡಲಾಗಿದೆ. ವಿಹಾನ್ ಮಲ್ಹೋತ್ರಾ ವೈಸ್ ಕ್ಯಾಪ್ಟನ್ ಸ್ಥಾನವನ್ನು ಪಡೆದಿದ್ದಾರೆ. ಉಳಿದಂತೆ ವೈಭವ್ ಸೂರ್ಯವಂಶಿ, ವೇದಾಂತ್ ತ್ರಿವೇದಿ, ಅಭಿಜ್ಞಾನ್ ಕುಂದು ಸೇರಿ ಓವರಾಲ್ ಟೀಮ್ ಸ್ಕ್ರೀನ್ ಮೇಲಿದೆ, ನೀವು ನೋಡಬಹುದು ಸ್ನೇಹಿತರೆ. ಡಿಸೆಂಬರ್ 12ಕ್ಕೆ ಪಂದ್ಯಾವಳಿಗಳು ಶುರುವಾಗಲಿವೆ. ಡಿಸೆಂಬರ್ 21ಕ್ಕೆ ಫೈನಲ್ ಪಂದ್ಯ. ಒಟ್ಟು 8 ತಂಡಗಳು ಪಾಲ್ಗೊಳ್ತವೆ. ಭಾರತ ಮತ್ತು ಪಾಕ್ ಎ ಗುಂಪಿನಲ್ಲಿ ಸ್ಥಾನ ಪಡೆದಿವೆ, ಮುಖಾಮುಖಿ ಆಗ್ತಾರೆ. ಬಿಸ್ನೆಸ್ ನ್ಯೂಸ್ ವಿಚಾರಕ್ಕೆ ಬಂದ್ರೆ ಸ್ನೇಹಿತರೆ, ಜಿಡಿಪಿಗೆ ಸಂಬಂಧಪಟ್ಟಂತೆ ದೊಡ್ಡ ಅಪ್ಡೇಟ್ ಇದೆ. ಅದ್ರ ಬಗ್ಗೆ ನೋಡೋಕ್ಕಿಂತ ಮುಂಚೆ ಷೇರುಪೇಟೆ ಅಪ್ಡೇಟ್ ನೋಡೋಣ. ನಾವು ಷೇರುಪೇಟೆ ಫ್ಲಾಟ್ ನಲ್ಲಿ ಕೊನೆಗೊಂಡಿದೆ ಶುಕ್ರವಾರ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 13 ಪಾಯಿಂಟ್ಸ್ ಡೌನ್ ಆಗಿ 85,706ಕ್ಕೆ ರೀಚ್ ಆಗಿದೆ. ನಿಫ್ಟಿ 12 ಪಾಯಿಂಟ್ಸ್ ಡೌನ್ ಆಗಿ 26,202ಕ್ಕೆ ತಲುಪಿದೆ. ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಆಗಿದೆ. ಜೊತೆಗೆ 2ನೇ ಕ್ವಾರ್ಟರ್ನ ಜಿಡಿಪಿ ಡೇಟಾ ನೋಡೋಕೆ ಹೂಡಿಕೆದಾರರು ವೇಟ್ ಮಾಡ್ತಾ ಇದ್ರು. ಹಾಗೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗೆ ರೂಪಾಯಿ ಮೌಲ್ಯ ಕೂಡ ವೀಕ್ ಆಗ್ತಿದೆ. ಹೀಗಾಗಿ ಮಾರ್ಕೆಟ್ ಫ್ಲಾಟ್ ಆಯಿತು. ಮಹೀಂದ್ರ ಅಂಡ್ ಮಹೀಂದ್ರ, ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಹಿಂದೂಸ್ತಾನ್ ಯೂನಿಲಿವರ್, ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಷೇರುಗಳು ಗ್ರೀನ್ ನಲ್ಲಿದ್ವು. ಇತ ಪವರ್ ಗ್ರಿಡ್ ಕಾರ್ಪೊರೇಷನ್, ಎಟರ್ನಲ್, ಭಾರತಿ ಏರ್ಟೆಲ್, ಬಜಾಜ್ ಫಿನ್ಸಾವ್, ಟ್ರೆಂಟ್ ಕಂಪನಿ ಷೇರುಗಳು ರೆಡ್ ನಲ್ಲಿ ಕೊನೆಗೊಂಡ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯಾಗಿ 89 ರೂಪಾಯಿ 43 ಪೈಸೆ ಆಗಿದೆ. ಜಿಡಿಪಿ ವಿಚಾರ, 2ನೇ ತ್ರೈಮಾಸಿಕದ ಜಿಡಿಪಿ ಡೇಟಾ ಬಿಡುಗಡೆಯಾಗಿದೆ. 8.2% ಬೆಳವಣಿಗೆ ಕಂಡಿದೆ. ಎಲ್ಲರ ನಿರೀಕ್ಷೆಗೂ ಮೀರಿ ಭರ್ಜರಿಯಾಗಿ ಜಿಡಿಪಿ ಪರ್ಫಾರ್ಮ್ ಮಾಡಿದೆ. ದೇಶದ ಆರ್ಥಿಕತೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ NSO ಈ ಡೇಟಾವನ್ನ ಬಿಡುಗಡೆ ಮಾಡಿದೆ. ಗ್ರಾಮೀಣ ಭಾಗದಲ್ಲಿ ಆರ್ಥಿಕತೆಯ ಚೇತರಿಕೆ, ಸರ್ಕಾರದ ಸ್ಪೆಂಡಿಂಗ್ ಜಾಸ್ತಿ ಆಗ್ತಿರೋದು, ಭಾರತದ ರಫ್ತು ಕ್ಷೇತ್ರ ಬೆಳವಣಿಗೆ ಕಾಣ್ತಿರೋದು ಜಿಡಿಪಿ ಬೆಳವಣಿಗೆ ಕೊಡುಗೆಯನ್ನ ಕೊಟ್ಟಿದೆ. ಟ್ರಂಪ್ ಟ್ಯಾರಿಫ್ ನಡುವೆ ಕೂಡ 8% ಪ್ಲಸ್ ಅಂತ ಹೇಳಿದ್ರೆ ಇಟ್ ಇಸ್ ಹ್ಯೂಜ್. ಅಂದಹಾಗೆ ಕಳೆದ ವರ್ಷದ ಇದೇ ಕ್ವಾರ್ಟರ್ನಲ್ಲಿ ಜಿಡಿಪಿ ಬರೀ 5.6% ಬೆಳವಣಿಗೆಯನ್ನ ಕಂಡಿತ್ತು. ಈ ಹಣಕಾಸು ವರ್ಷದ ಮೊದಲ ಕ್ವಾರ್ಟರ್ನಲ್ಲಿ ಜಿಡಿಪಿ 7.8% ಗ್ರೋತ್ ಆಗಿತ್ತು. ಈಗ ತಜ್ಞರ ನಿರೀಕ್ಷೆಗೂ ಮೀರಿ ದಾಖಲೆಯ ಬೆಳವಣಿಗೆಯನ್ನ ಭಾರತದ ಆರ್ಥಿಕತೆ ಕಂಡಿದೆ. ಸೆಕ್ಟರ್ ವೈಸ್ ನೋಡೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ 9.1%, ಕನ್ಸ್ಟ್ರಕ್ಷನ್ 7.2% ಪ್ರಗತಿ ಕಂಡಿತ್ತು. ಒಟ್ಟಾರೆ ಕೈಗಾರಿಕಾ ವಲಯ 8.1% ಗ್ರೋ ಆಗಿದೆ. ಹಾಗೆ ಸೇವಾ ವಲಯ 9.2%, ಕೃಷಿ ವಲಯ 3.5% ಬೆಳವಣಿಗೆಯನ್ನ ಕಂಡಿವೆ. ಅಮೆರಿಕದ ಟ್ಯಾರಿಫ್ ನಿಂದ ದೇಶದ ರಫ್ತು ಕುಂಠಿತ ಆದರೂ ಕೂಡ
ರಫ್ತಲ್ಲಿ ನಾವು ಡೈವರ್ಸಿಫಿಕೇಶನ್ ಮಾಡೋಕೆ ಪ್ರಯತ್ನ ಪಟ್ಟಿರೋದು, ಸುಧಾರಣೆಗಳಿಗೆ, ಆರ್ಥಿಕವಾಗಿ ಸುಧಾರಣೆಗಳಿಗೆ ಪ್ರಯತ್ನ ಪಡ್ತಾ ಇರೋದು, ಹಾಗೂ ಈ ಹಿಂದೆ ಕೈಗೊಂಡಂಥ ಸುಧಾರಣೆಗಳು ಕೂಡ ಫಲ ಕೊಡ್ತಿರೋದು ಆರ್ಥಿಕತೆ ಪ್ರಗತಿಯ ದಾರಿಯಲ್ಲಿ ಹೋಗೋಕೆ ಹೆಲ್ಪ್ ಮಾಡಿದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಏನೋ ಚೀನಾದ ಎನ್ವಿಷನ್ ಗ್ರೂಪ್ ಭಾರತದಲ್ಲಿ ಬ್ಯಾಟರಿ ತಯಾರಿಕಾ ಕಾರ್ಖಾನೆಯನ್ನು ಹಾಕೋಕೆ ಮುಂದಾಗಿದೆ. $34 ಮಿಲಿಯನ್ ವೆಚ್ಚದಲ್ಲಿ ಪ್ಲಾಂಟ್ ನಿರ್ಮಾಣ ಆಗುತ್ತೆ. 5 ಗಿಗಾವ್ಯಾಟ್ ವಿದ್ಯುತ್ ಸಂಗ್ರಹ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಏನೋ ನೆಟ್ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಅನ್ನ ಸಿಂಪಲ್ ಮಾಡೋಕೆ ಹೊಸದಾಗಿ ಬ್ಯಾಂಕಿಂಗ್ ಕನೆಕ್ಟ್ ಹೆಸರಿನ ನೆಟ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಭಾರತದ ರಿಸರ್ವ್ ಬ್ಯಾಂಕ್ಗೆ ರಿಯಲ್ ಟೈಮ್ನಲ್ಲಿ ಫಂಡ್ ಟ್ರಾನ್ಸ್ಫರ್ಗಳನ್ನು ಮಾನಿಟರ್ ಮಾಡೋಕೆ ಈ ಪ್ಲಾಟ್ಫಾರ್ಮ್ ಹೆಲ್ಪ್ ಮಾಡುತ್ತೆ ಅಂತ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ UPIನ ಹುಟ್ಟಾಕಿರೋ ಸಂಸ್ಥೆ ಅದು NPCI ಅವರು ಇದನ್ನ ಹೇಳಿದ್ದಾರೆ. ಕ್ರಿಪ್ಟೋ ಕರೆನ್ಸಿ, ಆನ್ಲೈನ್ ಗೇಮಿಂಗ್ನಲ್ಲಾಗೋ ಪೇಮೆಂಟ್ ಸೇರಿ ಎಲ್ಲ ರೀತಿಯ ಆನ್ಲೈನ್ ಪೇಮೆಂಟ್ಸನ್ನು ಈಸಿಯಾಗಿ ಕ್ವಿಕ್ಕಾಗಿ ಟ್ರ್ಯಾಕ್ ಮಾಡೋಕೆ ಆಗುತ್ತೆ. ಇದರಿಂದ ಅಕ್ರಮ ಹಣ ವರ್ಗಾವಣೆ ಆದರೂ ಕೂಡ ಪತ್ತೆ ಹಚ್ಚೋಕೆ ಸಹಾಯ ಆಗುತ್ತೆ. ಅದ ಹಾಗೆ ಆನ್ಲೈನ್ ಪೇಮೆಂಟ್ಸ್ನಲ್ಲಿ ಮಲ್ಟಿಪಲ್ ಸಿಸ್ಟಮ್ ಮೂಲಕ, ಅಂದರೆ ರೇಸರ್ ಪೇ, ಪೇಟಿಎಂ ಈ ರೀತಿ ಬಿಲ್ಡೆಕ್ಸ್ ಸುಮಾರಲ್ಲ ಇದಾವಲ್ಲ, ಅವುಗಳ ಮೂಲಕ ನಾನಾ ಪೇಮೆಂಟ್ ಗೇಟ್ವೇ ಮೂಲಕ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ. ಆದರೆ ಇನ್ನು ಮುಂದೆ ಮಧ್ಯವರ್ತಿಗಳ ಅಗತ್ಯ ಇಲ್ಲ, ಎಲ್ಲನೂ ಈ ಬ್ಯಾಂಕಿಂಗ್ ಕನೆಕ್ಟ್ ಮೂಲಕ ಆಗೋದ್ರಿಂದ RBIಗೆ ಟ್ರಾನ್ಸಾಕ್ಷನ್ಸನ್ನು ಟ್ರ್ಯಾಕ್ ಮಾಡೋಕೆ ಈಸಿ ಆಗುತ್ತೆ. ಒಂದೇ ಯೂನಿಫೈಡ್ ಸಿಸ್ಟಮ್ ಮೂಲಕ ರಿಯಲ್ ಟೈಮ್ ಡೇಟಾ ಈ ಬ್ಯಾಂಕಿಂಗ್ ಕನೆಕ್ಟ್ನಿಂದ RBIಗೆ ಸಿಗುತ್ತೆ. ಇನ್ನು ಆಪಲ್ ಕಂಪನಿ ಭಾರತದಲ್ಲಿ ತನ್ನ 5ನೇ ಅಫಿಷಿಯಲ್ ಮಳಿಗೆಯನ್ನ ಡಿಸೆಂಬರ್ 11ನೇ ತಾರೀಕು ಓಪನ್ ಮಾಡುತ್ತೆ. ಉತ್ತರ ಪ್ರದೇಶದ ನೋಯ್ಡಾನಲ್ಲಿ ಹೊಸ ಆಪಲ್ ಶೋರೂಮ್ ಓಪನ್ ಆಗ್ತಾ ಇದೆ. ಇನ್ನೊಂದು ಕಡೆ ಸಿಂಗಪುರ್ ಮೂಲದ ಅತಿದೊಡ್ಡ ಇನ್ವೆಸ್ಟ್ಮೆಂಟ್ ಕಂಪನಿ ಟೆಮಾಸೆಕ್ ತನ್ನ ಭಾರತದ ಆಪರೇಷನ್ಗಳಿಗೆ ಪೇಶ್ ಗುಪ್ತಾ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಇನ್ನು ರಿನ್ಯೂವಬಲ್ ಎನರ್ಜಿ ಕಂಪನಿ ಅವಾಡಾ ಗ್ರೂಪ್ ಮುಂದಿನ 5 ವರ್ಷದಲ್ಲಿ ದೇಶಾದ್ಯಂತ $1,00,000 ಕೋಟಿ ಹೂಡಿಕೆ ಮಾಡೋದಾಗಿ ಘೋಷಿಸಿದೆ. ವಿಂಡ್ ಎನರ್ಜಿ ಮತ್ತು ಸೋಲಾರ್ ಎನರ್ಜಿ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ ಭಾರತದ ಗ್ರೀನ್ ಎನರ್ಜಿ ಉದ್ದೇಶಕ್ಕೆ ಮತ್ತಷ್ಟು ಬಲ ಸಿಗುತ್ತೆ ಅಂತ ಕಂಪನಿ ಹೇಳಿಕೊಂಡಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $534 ಹೆಚ್ಚಾಗಿ $1,26,591 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $490 ಹೆಚ್ಚಾಗಿ $1,15,960 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $1,692 ಹೆಚ್ಚಾಗಿ $1,64,359 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.